ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಸೋರೆಕಾಯಿ ಪಲ್ಯಕ್ಕೆ ಒಂದು ಅರ್ಧ ಚಿಪ್ಪ ಆಗೋಷ್ಟು ಕೊಬ್ಬರಿ ಬೇಕಾಗುತ್ತೆ. ಕೊಬ್ಬರಿ ನಾವು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಚಿಪ್ಪ ಆಗೋಷ್ಟು ಕೊಬ್ಬರಿನ ತಗೊಳ್ತೀನಿ. ಒಂದ್ಸರಿ ನಾವು ಮದುವೆ ಮನೆಗಳಲ್ಲಿ ನಾವು ತಿಂದಿರ್ತೀವಿ ಸೋರೆಕಾಯಿ ಪಲ್ಯನ. ನಾವು ಯೋಚನೆ ಮಾಡಿರ್ತೀವಿ, ಯಾಕೆ ಮನೆಯಲ್ಲಿ ಮಾಡಿದ್ರೆ ಮಾತ್ರ ಇಷ್ಟು ಚೆನ್ನಾಗಿ ಬರೋದಿಲ್ಲ, ಮದುವೆ ಮನೆಗಳಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಅಂತೇಳ್ಬಿಟ್ಟು. ಆ ಸೀಕ್ರೆಟ್ ಏನು ಅಂತೇಳ್ಬಿಟ್ಟು ನಾವಿವತ್ತು ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ, ಏನಿಲ್ಲ. ಟೈಮ್ ಕೊಟ್ಟು ಮಾಡಿದಾಗ ರೆಸಿಪಿ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಅರ್ಧ ಚಿಪ್ಪ ಆಗೋಷ್ಟು ಕೊಬ್ಬರಿನ ತುರುಪ್ಕೊಳ್ತಲ್ಲ, ಹಾಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ತಡ ಮಾಡೋದೇ ಬೇಡ, ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು 4 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ 1 ಇಂಚ್ ಆಗೋಷ್ಟು ಶುಂಠಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹೀಗೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ತರಿಯಾಗೇ ಇರಲಿ. ನಾನೀಗ ತೋರಿಸಿ ನೋಡಿ, ಈ ರೀತಿ ನಾವೀಗ ಪೇಸ್ಟ್ ಮಾಡಿಕೊಂಡು ಈಗ ಇದನ್ನು ಒಂದು ಸಪ್ರೇಟ್ ಕಪ್ಪಲ್ಲಿ ಹಾಕಿಟ್ಕೊಳ್ಳೋಣ. ಮತ್ತು ನನಗೆ ಇದೇ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಿದ್ದೀನಿ ಕೊಬ್ಬರಿನ ಸಹ ತುರ್ಕೊಳ್ಳೋದಕ್ಕೆ. ಈಗ ನೋಡಿ, ಕೊಬ್ಬರಿನ ಸಣ್ಣ ಸಣ್ಣ ಪೀಸಸ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. ಇನ್ ಕೇಸ್ ನಿಮ್ಮಲ್ಲಿ ಹಸಿ ಕೊಬ್ಬರಿ ಇಲ್ಲ ಅಂದರೆ ಒಣ ಕೊಬ್ಬರಿನ ಸಹ ಹಾಕ್ಕೋಬೋದು. ಹಸಿ ಕೊಬ್ಬರಿ ಹಾಕಿದಾಗ ಒಂದು ರೀತಿ ಬರುತ್ತೆ ಟೇಸ್ಟ್, ಒಣ ಕೊಬ್ಬರಿ ಹಾಕಿದಾಗ ಒಂದು ರೀತಿ. ಅದೇ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಎರಡರಲ್ಲೂ ಸಹ. ನೋಡಿ, ಈಗ ತುರ್ಕೊಂಡಾಯಿತು. ಈಗ ಮತ್ತೆ ನಾನೀಗ ಸೋರೆಕಾಯಿನ ಈಗ ಸಿಪ್ಪೆ ತೆಗೆದುಕೊಳ್ತೇನೆ. ಈ ರೀತಿ ಸಿಪ್ಪೆ ತೆಗೆದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಎಳೆ ಸೋರೆಕಾಯಿನ ತಗೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ವೈಟ್ ಇರುತ್ತೆ. ಅದನ್ನು ತುಂಬ ಎಳೆದಾಗಿದ್ದರೆ ನೀವು ಅದನ್ನು ಸಹ ಹಾಕ್ಕೋಬೋದು. ಇನ್ಕೆ ಸ್ವಲ್ಪ ಲೈಟಾಗಿ ಏನಾದರೂ ಬಲ್ತಿದ್ರೆ ಅದನ್ನು ತೆಗೆದುಬಿಡಿ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನಾನೀಗ ಅದನ್ನು ತೆಗೆದುಬಿಡ್ತೇನೆ. ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಆದಷ್ಟು ಪೀಸಸ್ ಬಂದು ಸಣ್ಣದಾಗಿರಿ. ನಾವಿಲ್ಲಿ ನೀರಲ್ಲಿ ಹಾಕಿ ನಾವು ಬೇಯಿಸ್ತಾನಿಲ್ಲ, ಅದೇ ರೀತಿ ಕುಕ್ಕರಲ್ಲಿ ಹಾಕಿ ವಿಸಿಲು ತೊಗೊಳ್ತಲ್ಲ. ಹಾಗಾಗಿ ನಲ್ಲೊಂದು 300 ಗ್ರಾಮ್ಸ್ ಆಗೋಷ್ಟು ತೊಗೊಳ್ತೀನಿ. ಎಳೆ ಸೋರೆಕಾಯಿನ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗೆಲ್ಲ ಸಣ್ಣದಾಗಿ ನಾವು ಹಚ್ಕೊಂಡಾಯಿತು. ಈಗ ನಾವು ಇದನ್ನು ತೊಳೆದು ನಾವೀಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಬನ್ನಿ, ಈಗ ಬಾಣಲಿಗೆ ಅಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಗುಂಡು, ಅದೇ ರೀತಿ ಒಂದು 2 ರೆಕ್ಕೆ ಕರಿಬೇವಿನ ಎಲೆಯನ್ನು ಸಹ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಒಂದು 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆ ಮದುವೆ ಮನೆಗಳಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಸೋರೆಕಾಯಿ ಅಂದರೆ ನೋಡಿ, ಇಲ್ಲೇ ನಾವೀಗ ಶುಂಠಿ, ಅದೇ ರೀತಿ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ರುಬ್ಬಿಟ್ಟು ಹಾಕಿದ್ದೀವಲ್ಲ, ಹಾಗಾಗಿ ಈ ರೀತಿ ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸೋರೆಕಾಯಿನ ಸಹ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ ನೀರು ಹಾಕ್ಕೊಳ್ತಾ ಇಲ್ಲ. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಈ ಪಲ್ಯ ಬಂದು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಅಲ್ಲ, ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಟ್ರೈ ಮಾಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಸಹ ಒಂದ್ಸರಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು. ನೋಡಿ, ಈಗೆಲ್ಲ ಚೆನ್ನಾಗಿ ನಾನು ಒಂದು 2 ನಿಮಿಷ ನಾನೇನು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಾದ ನಂತರ ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಈ ರೀತಿ ನಾವು 3 ರಿಂದ 4 ಸರಿ ಮಾಡ್ಕೋಬೇಕಾಗುತ್ತೆ. ಆಗ ಏನಾಗುತ್ತೆ, ಇದೆಲ್ಲ ಬೇಯುತ್ತೆ ಚೆನ್ನಾಗಿ, ಹಸಿ ವಾಸನೆ ಹೋಗುತ್ತೆ. ನಾವಿಲ್ಲಿ 300 ಗ್ರಾಮ್ಸ್ ಆಗೋಷ್ಟು ಕ್ವಾಂಟಿಟಿಗೆ ಸೋರೆಕಾಯಿ ಪಲ್ಯ ಮಾಡಿದ್ದೀವಿ. ಇದು ಬಂದು ಇಬ್ಬರಿಗೆ ಒಂದು ಟೈಮ್ಗೆ ಆಗುತ್ತೆ. ಇನ್ ಕೇಸ್ ನೀವು 4 ಜನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಡಬಲ್ ಆಗಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 2 ರಿಂದ 3 ಸಾರಿ ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡಿ ಓಪನ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಾಗ ಸೋರೆಕಾಯಿ ಸಹ ಎಳೆದಾಗಿರುತ್ತಲ್ವ, ಬೇಗ ಬೆಂದ್ಬಿಡುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಈಗ ಬೆಂದಿದೆ. ಈಗ ಬೇಕಾದ್ರೆ ನೀವು ಉಪ್ಪು ಖಾರ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ. ಇನ್ ಕೇಸ್ ಏನಾದರೂ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಇಲ್ಲಿ ನಾವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಈಗ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಅದಾದ ನಂತರ ನಾನೀಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿನ ನಾನೀಗ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಈಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ, ಅದೇ ರೀತಿ ಕೊಬ್ಬರಿ ಏನು ನಾವೀಗ ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಆ ಕೊಬ್ಬರಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕೊಂಡಾಗ ಏನಾಗುತ್ತೆ, ನಾವು ಇಲ್ಲಿ ಒಂದು 5 ರಿಂದ 6 ಗಂಟೆ ಅದಾದ ನಂತರ ಹಲಸೋಗ್ಬಿಡುತ್ತೆ. ಇನ್ ಕೇಸ್ ಕೊಬ್ಬರಿ ಬೇಡ ಅಂತಂದ್ರೆ ನೀವು ಹಾಗೇನೂ ಸಹ ಮಾಡ್ಕೋಬೋದು, ಕೊಬ್ಬರಿ ಇಷ್ಟಪಡದಿರೋರು. ಆದರೆ ಕೊಬ್ಬರಿ ಹಾಕಿದಾಗ ಬರೋ ಅಷ್ಟು ಟೇಸ್ಟು ಹಾಕದೆ ನಾವು ಮಾಡಿದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೀವೇನಾದರೂ ಈಗ ಸೋರೆಕಾಯಿ ಪಲ್ಯ ಸ್ವಲ್ಪ ಗೊಜ್ಜು ಆ ರೀತಿ ಅದ್ರಲ್ಲಿ ಇಷ್ಟಪಡಂಗಿದ್ರೆ ಇದಕ್ಕೆ ಒಂದು 100 ml ಆಗೋಷ್ಟು ನೀರನ್ನ ಸಹ ಆ್ಯಡ್ ಮಾಡಿ ಮಾಡ್ಬೋದು, ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಮಗಿಲ್ಲಿ ಡ್ರೈ ಆಗಿರೋ ರೀತಿ ಬೇಕಾಗಿತ್ತು, ಹಾಗಾಗಿ ನಾವು ಡ್ರೈ ಆಗಿ ಮಾಡ್ಕೊಂಡ್ವಿ. ಈ ರೀತಿ ಡ್ರೈ ಆಗಿ ಮಾಡ್ಕೊಂಡ್ರೆ ಇದು ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.